ಮುಖ್ಯಮಂತ್ರಿಗಳ ಎದುರೇ ಉಗ್ರಪ್ಪ ಉಗ್ರಾವತಾರ ಕುರುಬರನ್ನ ಎಸ್ಟಿಗೆ ಸೇರಿಸೋ ವಿಷಯಕ್ಕೆ ಸಿಟ್ಟು ಹೊರಹಾಕಿದ್ರು. ವಾಲ್ಮೀಕಿಗೂ ನ್ಯಾಯ ಕೊಡಿಸದಿದ್ರೆ ಸುಮ್ಮನಿರಲ್ಲ ಅಂತ ಹೇಳಿ ಉಗ್ರಪ್ಪ ಅವರು ಮುಖ್ಯಮಂತ್ರಿಗಳ ಎದುರೇ ತಮ್ಮ ಉಗ್ರಾವತಾರವನ್ನ ತೋರಿಸಿದ್ರು. ಇವತ್ತು ನಡೆದಂತಹ ಕಾರ್ಯಕ್ರಮದಲ್ಲಿ ವಾಲ್ಮೀಕಿ ಜಯಂತಿಯ ಈ ಕಾರ್ಯಕ್ರಮದಲ್ಲಿ ಇವತ್ತು ಮುಖ್ಯಮಂತ್ರಿಗಳ ಎದುರೇ ಉಗ್ರಪ್ಪ ಅವರು ನಮ್ಮ ತಟ್ಟೆಗೆ ಕೈ ಹಾಕಬೇಡಿ ಅಂತ ಹೇಳಿದ್ರು ನೇರವಾಗಿ ಸಿಎಂ ಸಿದ್ದರಾಮಯ್ಯ ಅವರಿಗೆ. ಸೊ ಕುರುಬರನ್ನ ಎಸ್ಟಿಗೆ ಸೇರಿಸುವಂತಹ ವಿಚಾರ ಇದೆಯಲ್ಲ, ಈ ವಿಚಾರದಲ್ಲಿ ಇದೀಗ ತಮ್ಮ ಸಿಟ್ಟನ್ನ ಹೊರ ಹಾಕಿರೋದು. ಸಿದ್ದರಾಮಯ್ಯನವರೇ ನಮ್ಮ ತಟ್ಟೆಯನ್ನ ಕಿತ್ಕೋಬೇಡಿ, ಎಷ್ಟು ವರ್ಷ ಆದ್ರೂ ನೀವು ಮಾಜಿ ಆಗ್ಲೇಬೇಕು, ನಮ್ಮ ತಟ್ಟೆಗೆ ಕೈ ಹಾಕಿದ್ರೆ ನಾವು ಹೋರಾಟವನ್ನ ಮಾಡಬೇಕಾಗತ್ತೆ ಅಂತ ಹೇಳಿ ಸಿದ್ದರಾಮಯ್ಯ ಅವರಿಗೆ ನೇರ ಸವಾಲು ಎಚ್ಚರಿಕೆಯನ್ನು ಕೂಡ ಉಗ್ರಪ್ಪ ಅವರು ಕೊಟ್ಟರು. ಉಗ್ರಪ್ಪ ಮಾತಿಗೆ ಸಿಎಂ ಸಿದ್ದರಾಮಯ್ಯ ಅವರು ಕೆಂಡಾಮಂಡಲ ಆಗಿದ್ದಾರೆ ವೇದಿಕೆಯಲ್ಲೇ. ನಾನು ಯಾರ ತಟ್ಟೆಗೂ ನಾನು ಕೈ ಹಾಕಲ್ಲ ಅಂತ ಸಿಟ್ಟಾಗಿ ಹೇಳಿದ್ರು ಸಿದ್ದರಾಮಯ್ಯ ಅವರು. ನಾನು SC STಗೆ ಅನ್ಯಾಯ ಮಾಡ್ತೀನಾ ಅಂತಾನು ಆಕ್ರೋಶ ವ್ಯಕ್ತಪಡಿಸಿದ್ರು. ಜೊತೆಗೆ ಈ ವಿಚಾರದಲ್ಲಿ ಸರಿಯಾಗಿ ತಿಳ್ಕೊಂಡು ಮಾತಾಡಬೇಕು ಅಂತಾನು ಹೇಳಿದ್ರು. ರಾಜ್ಯದಲ್ಲಿ ಸುಮಾರು 50 ಲಕ್ಷ ಜನ ಇವತ್ತು ನಾಯಕರು ಈ ಒಂದು ಸೌಲಭ್ಯಗಳನ್ನು ಪಡೆಯುತ್ತಾ ಇದ್ದಾರೆ. ಅದರ ಪರಿಣಾಮ 18 ಜನ MLAಗಳು, 3 ಜನ MLCಗಳು, 3 ಜನ MP ಗಳಿದ್ದಾರೆ. ರೇ ಸ್ವಾಮಿ, ನೀವು ಬಹುತೇಕರು ರಿಸರ್ವೇಶನ್ ಇಂದ ಆಯ್ಕೆ ಆಗಿದ್ದೀರಿ. ಮನೆ ಸಿದ್ದರಾಮಯ್ಯನವರೇ, ನೀವು ರೆಕಮೆಂಡ್ ಮಾಡಲಿಲ್ಲ, ನನಗೆ ಗೊತ್ತು. ಕುರುಬರು ಬಸವರಾಜ ಬೊಮ್ಮಾಯಿ ಅವರು ರೆಕಮೆಂಡ್ ಮಾಡಿದ್ರು. ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತೇನೆ, ನಾನು ಸ್ವಾರ್ಥಿ ಆಗಲಿಕ್ಕೆ ಸಿದ್ಧನಿಲ್ಲ, ನನ್ನ ಸಮಾಜ ಸ್ವಾರ್ಥಿ ಆಗಲಿಕ್ಕೆ ಸಿದ್ಧರಿಲ್ಲ. ಆದರೆ ನಮ್ಮ ತಟ್ಟೆಯಲ್ಲಿರೋ ಅನ್ನ ಕಿತ್ತುಕೊಳ್ಳೋಕೆ ದಯಮಾಡಿ ನೀವು ಹೋಗಬೇಡಿ. ನೀವು ನಮ್ಮ ಜೊತೆಯಲ್ಲಿ ಸಹಪಂಕ್ತಿಯಲ್ಲಿ ಕೂಡಬೇಕು ಅನ್ನೋ ಹಾಗಿದ್ರೆ, ನಮ್ಮ ಜೊತೆಯಲ್ಲಿ ಸಹಪಂಕ್ತಿಯಲ್ಲಿ ನೀವು ಕೂಡಬೇಕು ಅನ್ನೋ ಹಾಗಿದ್ರೆ, ದೀಸ್ ಆರ್ ದ 3 ಕಂಡೀಷನ್ಸ್. ಯಾರು ST ಆಗಬೇಕು ಅನ್ನೋ ಇದ್ರೆ ಕುಲಶಾಸ್ತ್ರ ಅಧ್ಯಯನ ಮಾಡಬೇಕು, ಆರ್ಟಿಕಲ್ 341 ಪ್ರಕಾರ. ಈಗ ಉಗ್ರಪ್ಪನವರು ಒಂದು ಮಾತು ಹೇಳಿದ್ರು, ನಮ್ಮ ತಟ್ಟೆ ಕೈ ಮಾಡಿ. ನಾವು ತಟ್ಟೆ ಕೈ ಹಾಕದೇ ಇಲ್ಲ, ಯಾರ ತಟ್ಟೆಗೂ ಕೈ ಹಾಕದೇ ಇಲ್ಲ, ನಿಮ್ಮ ತಟ್ಟೆ ಕೈ ಹಾಕದೇ ಇಲ್ಲ. ಮತ್ತೆ ಇದನ್ನ ಕುರುಬರನ್ನೆಲ್ಲ ST ಮಾಡಬೇಕು ಅಂತೇಳಿ ಚಳುವಳಿ ಮಾಡಿದವರು, ಪಾದಯಾತ್ರೆ ಮಾಡಿದವರು ನಾನಲ್ಲ. ಇದನ್ನ ಮಾಡಿದವರು ಮಿಸ್ಟರ್ ಈಶ್ವರಪ್ಪ. ಹೇಳಯ್ಯ, ಕರೆಕ್ಟ್ ಹೇಳಲಿಲ್ಲ ನೀನು ಇದನ್ನ. ಮಿಸ್ಟರ್ ಈಶ್ವರಪ್ಪ, ಬಸವರಾಜ ಬೊಮ್ಮಾಯಿ ವಾಸ್ ದಿ ಚೀಫ್ ಮಿನಿಸ್ಟರ್. ಆಗ ಬಸವರಾಜ ಬೊಮ್ಮಾಯಿ ಚೀಫ್ ಮಿನಿಸ್ಟರ್ ಆಗಿರುವಾಗ ಅವರ ಮನವಿ ತಗೊಂಡು ಶಿಫಾರಸ್ ಮಾಡಿದವರು ಬಸವರಾಜ ಬೊಮ್ಮಾಯಿ, BJP, ನಾನಲ್ಲ. ನಾನು ಕೂಡ ಹೇಳ್ತೇನೆ, ಒಂದು ವೇಳೆ ಕುರುಬರನ್ನ STಗೆ ಸೇರಿಸಿದ್ರೆ ವಾಲ್ಮೀಕಿ ಜನಾಂಗದವರು ಮತ್ತು ಕುರುಬರು ಎಷ್ಟು ಜನಸಂಖ್ಯೆ ಇದೆ ಅಷ್ಟು ಹೆಚ್ಚು ಮಾಡಬೇಕು ಅಂತಕ್ಕಂಥದ್ದನ್ನ ನಾನು ಕೂಡ ಹೇಳ್ತೇನೆ. ಕುಲಶಾಸ್ತ್ರ ಮಾಡಿ STಗೆ ಬರೋದಾದ್ರೆ ಮತ್ತೆ ಕೇಂದ್ರ ಸರ್ಕಾರ ಮಾಡೋದು ರಾಜ್ಯ ಸರ್ಕಾರ ಅಲ್ಲ. ಮತ್ತೆ ಕೇಂದ್ರ ಸರ್ಕಾರ ST ಮಾಡ್ತಕ್ಕಂಥ ಅಧಿಕಾರ ಇರ್ತಕ್ಕಂಥದ್ದು ಕೇಂದ್ರ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ ಅಲ್ಲ. ಆಂಜನೇಯ, ಏನು ಉಗ್ರಪ್ಪ ಇದು ಹೇಳಲೇ ಇಲ್ಲ ನೀನು. ನಾನು ಅನ್ಯಾಯ ಮಾಡ್ತೀನ? ST ಜನರಿಗೆ ಅನ್ಯಾಯ ಮಾಡ್ತೀನ? SC ಜನರಿಗೆ ಅನ್ಯಾಯ ಮಾಡ್ತೀನ? ದಾರಿ ತಪ್ಪಿಸ್ತಕ್ಕಂಥವ್ರು ಏನೇನೋ ಹೇಳ್ತಾರೆ. ಮಾಡಿದವರು ಯಾರು? SCP TSP ಕಾಯ್ದೆಯನ್ನು ಮಾಡಿದವರು ನಾವು, ಕಾಂಗ್ರೆಸ್ ಸರ್ಕಾರ. ಏನ್ರಿ ಗೊತ್ತಾಯ್ತೇನಾ? ಅವತ್ತು 15,894 ಕೋಟಿ ಇತ್ತದ್ದು. ಇವತ್ತು 12 ವರ್ಷಗಳ ನಂತರ 42,017 ಕೋಟಿ ಆಗಿದೆ. ಇದನ್ನು ಯಾರು ಮಾಡದ್ದು?
ರೆಸಿಡೆನ್ಷಿಯಲ್ ಸ್ಕೂಲ್ ಪ್ರಾರಂಭ ಮಾಡಿದವರು ಯಾರು? ಮೊರಾರ್ಜಿ ದೇಸಾಯಿ ಶಾಲೆ ಮಾಡಿದವರು ಯಾರು? ಸಿದ್ದರಾಮಯ್ಯ. ನಿಮಗೆಲ್ಲ ಇತಿಹಾಸ ತಿಳ್ಕೋಬೇಕು. ವಾಲ್ಮೀಕಿ ಇತಿಹಾಸ ಗೊತ್ತಿರಬೇಕಲ್ಲ. ಬರೀ ಚಪ್ಪಾಳೆ ತಟ್ಟೋದು, ಭಾಷಣ ಮಾಡಿದಾಗ ಅವರು ವಿರೋಧ ಪಕ್ಷದವರು ಚಪ್ಪಾಳೆ, ಅವ್ರಿಗೂ ಚಪ್ಪಾಳೆ ತಟ್ಟೋದು, ನಮಗೂ ಚಪ್ಪಾಳೆ ತಟ್ಟೋದು.